ನಂದೊಂದು ಇಂಟರ್ಫಿಯರ್ ಸರ್. ಈಗ ಅವರೆಲ್ಲರೂ ಕೂಡ ಅವರು ಓಪನ್ ಆಗಿ ಹೇಳ್ತಾರೆ, ನಾವು ಕೊಟ್ಟು ಬಂದಿದ್ದೀವಿ, ನಾವು ಇಂತಿಷ್ಟು ಹಣ ಅಂತ, ನಮ್ಮ ಹಿಂದೆ ಈ ಮಿನಿಸ್ಟರ್ ಇದ್ದಾರೆ, ಆ MLA ಇದ್ದಾರೆ ಅಂತ ಅಷ್ಟು ಈಸಿಯಾಗಿ ಮಾತಾಡ್ತಾರೆ. ಹೌದು ಅಂತ ಅವಲೇಬಲ್ ಇಲ್ಲ ನೋಡಿ. ಕರ್ನಾಟಕದಲ್ಲಿ ಒಂದು ಬಹಳ ಇನೋವೇಷನ್ ಜಾಸ್ತಿ, ಇದು ಭ್ರಷ್ಟಾಚಾರದ ಇನೋವೇಷನ್ ಜಾಸ್ತಿ. ನನಗೇನು ಜನರು ಏನು ಹೇಳ್ತಾರೆ ಅಂದರೆ, ನೋಡಪ್ಪ ಜನರು ನನಗೆ ಸಿಗ್ಬಿಟ್ಟು ಹೇಳ್ತಾರೆ, ಅದಕ್ಕೆ ನಾನು ಹೇಳ್ತೇನೆ. ಇವಾಗ ಈ ಕರಪ್ಟ್ ಅಫಿಷಿಯಲ್ ಒಟ್ಟಾಗ್ಬಿಟ್ಟು ದುಡ್ಡು ಇಕ್ಕಟ್ಟು ಮಾಡ್ತಾರೆ. ಎಲ್ಲರೂ 10 ಲಕ್ಷ 20 ಲಕ್ಷ ಆಗ್ಬಿಟ್ಟು 1 ಕೋಟಿ 50 ಲಕ್ಷ ಮಾಡ್ತಾರೆ. ಅವ್ರು ಹೋಗ್ಬಿಟ್ಟು ನಮ್ಮ ಪೊಲಿಟಿಕಲ್ ಈ ಸೀಟ್ ಬೇಕು ಇವ್ರಿಗೆ ಅಂತ ಕೇಳ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ. ಆಮೇಲೆ ಅವನು ಯಾರಿಗೆ ಕೆಲಸ ಸಿಕ್ಕಿದೆಯೋ ಟ್ರಾನ್ಸ್ಫರ್ ಆಗಿದೆಯೋ ಅವ್ನು ಕಲೆಕ್ಟ್ ಮಾಡಿಬಿಟ್ಟು ದುಡ್ಡು ವಾಪಸ್ ಕೊಡಬೇಕು. ವೆಂಚರ್ ಕ್ಯಾಪಿಟಲ್ ಇದು, ಕರಪ್ಷನ್ ವೆಂಚರ್ ಕ್ಯಾಪಿಟಲ್. ವೆಂಚರ್ ಕ್ಯಾಪಿಟಲ್ ಇನ್ ಕರಪ್ಷನ್ ಆಗ್ತಾ ಇದೆ. ಎಲ್ಲ ಒಟ್ಟಿಗೆ ಸಿಂಡಿಕೇಟ್ಗಳಿವೆ ಎಲ್ಲರೂ ಗೊತ್ತು. ನೀವು ಬೇಕಾದರೆ ಈ 5 ಸ್ಟಾರ್ ಹೋಟೆಲ್ಸ್ ಎಲ್ಲ ಹೋಗ್ಬಿಟ್ಟು ನೋಡಿ, ವಾರಕ್ಕೊಂದ್ಸಲಿ 2 ಸಲ ಇದು ಗ್ರೂಪ್ಸ್ ಎಲ್ಲ ಬಂದ್ಬಿಟ್ಟು ಡಿಸ್ಕಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಒಂದು ಲಕ್ಸುರಿಯಸ್ ಲೈಫ್ ಇದೆ. ಬೇಕಾದ್ರೆ ರಿಸಾರ್ಟಿಗೆ ಹೋಗ್ಬಿಟ್ಟೆಲ್ಲ ನೋಡಿ ಯಾರು ಬರ್ತಾರೆ, ಎಲ್ಲಿ ಬರ್ತಾರೆ, ಎಲ್ಲರೂ ಗೊತ್ತು. ದುಡ್ಡು ಮಾಡೋದು ಸರ್ಕಾರದಲ್ಲಿ ಎಲ್ಲ ಮಿನಿಸ್ಟರ್ಗಳಿಗೂ ಗೊತ್ತು ಯಾರು ದುಡ್ಡು ಮಾಡ್ತಾರೆ ಅಫಿಷಿಯಲ್ಸ್ ಅಂತ. ಅವ್ರಿಗೆಲ್ಲ ತೆಗೆದ್ಬಿಡಿ. ನೋಡಿ ಹೇಳಿ ಒಂದು ನಿಮಿಷ ನೋಡಿ. ಇವಾಗ ಮಿನಿಸ್ಟರ್ಗಳು ದುಡ್ಡು ಮಾಡಿದ್ರೆ ಅದು ಬೇರೆ ವಿಷಯ, ಅದು ಮಾತಾಡೋದು ಬೇಡ. ಅವ್ರು ದುಡ್ಡು ಮಾಡಿದ್ರೆ ಅವರು ಎಲೆಕ್ಷನ್ ಖರ್ಚು ಮಾಡ್ತಾರೆ. ನೋಡಿ, ಮಿನಿಸ್ಟರ್ ನಾನು ಕೇಳ್ತೀನಿ, ಯಾಕೆ ನೀವು ದುಡ್ಡು ಮಾಡ್ತೀರಾ? ಅವ್ರು ಏನಂತ ಗೊತ್ತಾ, ನೋಡಪ್ಪ 5 ವರ್ಷ ಇದ್ದೀನಿ ನಾನು ಅಲೆಕ್ಟ್ ಆಗೋಕ್ಕೆ 20-25 ಕೋಟಿ ಖರ್ಚು ಮಾಡಬೇಕು. ನಾನು ನೀನು ದುಡ್ಡು ಕೊಡ್ತೀಯಾ? ನೀನು ದುಡ್ಡು ಕೊಡಲ್ಲ, ದಿನಾಗ್ಲೂ ಬೈತೀಯ ನೀನು ಮತ್ತೆ ಬೇರೆ ಯಾರು ದುಡ್ಡು ಕೊಡಲ್ಲ. ನಾವು ಇಕ್ಕಟ್ಟ ಮಾಡಬೇಕು, ಖರ್ಚು ಮಾಡ್ತೀವಿ. ನಮ್ಮ ಮಿನಿಸ್ಟರ್ ಆಗಿಲ್ಲ, ಅದು MLA ಆದರೆ ವೇಸ್ಟು. ಯಾರು ಕೊಡ್ತಾರೆ? ನಮ್ಮ ದುಡ್ಡಿಲ್ಲ ನಮ್ಮ ಹತ್ರ, ನಾವು ಇಕ್ಕಟ್ಟ ಮಾಡಬೇಕಲ್ಲ. ನಾವು ಸಾಲ ತಗೋತೀವಿ, ಇಂಟ್ರೆಸ್ಟ್ 3% ತಿಂಗಳಿಗೆ ಕೊಡ್ತೀವಿ. ನಾವೇನು ಮಾಡಬೇಕು? ಅದಕ್ಕೆ ನಾವು ಎಲೆಕ್ಟ್ ಆದ ತಕ್ಷಣ ಮಿನಿಸ್ಟರ್, ನಮಗಿದು ಒಳ್ಳೆ ಮಿನಿಸ್ಟ್ರಿ ಬೇಕು, ಅಲ್ಲಿಂದ ದುಡ್ಡು ಬರುತ್ತೆ. ಈ ಟ್ರಾನ್ಸ್ಫರಲ್ಲಿ ದುಡ್ಡು ಬರುತ್ತೆ, ರೇಟ್ ಕಾರ್ಡ್ ಇದೆ ಇದರಲ್ಲಿ, ಮತ್ತು ಕರಪ್ಷನ್ ಇದೆ, ಎಲ್ಲ ಭ್ರಷ್ಟಾಚಾರ ಇದೆ. ಅದಕ್ಕೆ ಅವ್ರ ವಿಷಯ ಮಾತಾಡೋದು ಬೇಡ. ಯಾಕಂದರೆ ಇದು ಮಿನಿಸ್ಟ್ರಿಯಲ್ ಕರಪ್ಷನ್ ಮತ್ತು ಇದು ಪೊಲಿಟಿಕಲ್ ಕರಪ್ಷನ್ ನಿಲ್ಸೋಕ್ಕೆ ಎಲೆಕ್ಷನಲ್ಲಿ ನಾವು ದುಡ್ಡು ಕೊಡಬೇಕು, ಜನತೆಯಿಂದ ದುಡ್ಡು ಕೊಡಬೇಕು, ಎಲ್ಲರೂ ಕೊಡಬೇಕು. ನಿಮಗೆ 10 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಅದು ಬೇರೆ ವಿಷಯ, ಅದು ಮಾತಾಡೋದು ಬೇಡ, ಅದು ಬೇರೆ ಪ್ರಾಬ್ಲಮ್. ಅದೇ ಬ್ಯೂರೋಕ್ರಾಟ್ಸ್ ಯಾಕೆ ಕರಪ್ಟ್ ಆಗಬೇಕು? ಆ ಪ್ರಾಬ್ಲಮ್. ಯಾಕಂದರೆ ಬ್ಯೂರೋಕ್ರಾಟ್ಸ್ಗೆ ಸ್ಯಾಲ್ರಿ ಸಿಗುತ್ತೆ, ಪೆನ್ಷನ್ ಸಿಗುತ್ತೆ, ಮನೆ ಸಿಗುತ್ತೆ, ಎಲ್ಲ ಸಿಗುತ್ತೆ, ರಜಾ ಸಿಗುತ್ತೆ, ಹಾಲಿಡೇ ಸಿಗುತ್ತೆ, ಕೆಲಸ ಮಾಡೋ ವೇತನ ಸಿಗುತ್ತೆ. ಅವ್ರು ಯಾಕೆ ಕರಪ್ಟ್ ಆಗುತ್ತೆ? ಬ್ಯೂರೋಕ್ರಾಟಿಕ್ ಕರಪ್ಷನ್ ಶುಡ್ ಬಿ ಸ್ಟಾಪ್. ಅದು ಫಸ್ಟ್ ಮಾಡಬೇಕು. ಅದು DK ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಿಬಿಟ್ಟು ಅದು ಪ್ರಾಮಿಸ್ ಮಾಡಿದ್ದಾರೆ. ಅದು ಭಾಳ ಒಂದು ಪ್ರೊಫೌಂಡ್ ಸ್ಟೇಟ್ಮೆಂಟ್. ಯಾಕಂದರೆ ಅವರೇನಾದರೂ ಪ್ರಾಮಿಸ್ ಮಾಡಿದ್ರೆ ಅವರು ಮಾಡೋಕ್ಕೆ ತಾಕತ್ತಿದೆ. ಅವ್ರಿಗೆ ಭಾಳ ಸ್ಟ್ರಾಂಗ್ ಮ್ಯಾನು, ತಾಕತ್ತಿದೆ. ಯಾರಿಗೂ ಕೇರ್ ಮಾಡಲ್ಲ ಅವರು. ಆ ಥರ ಮಂಚ. 8 ಟೈಮ್ MLA, ಸ್ಟ್ರಾಂಗ್ ಲೀಡರ್. ಅವ್ರಿಗೆ ಗೊತ್ತು, DK ಶಿವಕುಮಾರ್ ಗೊತ್ತು, 2 ವರ್ಷ ಇದೆ. ಇನ್ನು 2 ವರ್ಷದಲ್ಲಿ ಸ್ಟೇಟಲ್ಲಿ ಎಲೆಕ್ಷನ್ ಇದೆ. 3 ವರ್ಷದಿಂದ ಜನತೆಯಲ್ಲಿ ಖುಷಿ ಇಲ್ಲ. ಜನತೆಗೆಲ್ಲರಿಗೂ ಗೊತ್ತು, ಡೆವಲಪ್ಮೆಂಟ್ ಆಗಿಲ್ಲ, ಮಕ್ಕಳಿಗೆಲ್ಲ ಕೆಲಸ ಸಿಕ್ಕಿಲ್ಲ, ಒಳ್ಳೆ ಶಿಕ್ಷಣ ಸಿಕ್ಕಿಲ್ಲ. ಇದು ಗ್ಯಾರಂಟಿ ಮಾಡಿ ಸಿದ್ದರಾಮಯ್ಯ ಅವರು 20,000 ಕೋಟಿ ವರ್ಷಕ್ಕೆ ಇದು ರೆವಿನ್ಯೂ ಡೆಫಿಸಿಟ್ ಮಾಡಿ ಹೊಟ್ಟೋಗ್ಬಿಟ್ಟಿದ್ದಾರೆ. ಭ್ರಷ್ಟಾಚಾರ ಜಾಸ್ತಿ ಆಗಿಬಿಟ್ಟಿದೆ. 3 ವರ್ಷಕ್ಕೆ ಜಾಸ್ತಿ ಕೆಲಸ ಆಗಿಲ್ಲ. ಬೆಂಗಳೂರೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ 3 ವರ್ಷದಲ್ಲಿ ಅಲ್ವಾ? ಏನಾಗಿದೆ ಇನ್ಫ್ರಾಸ್ಟ್ರಕ್ಚರಲ್ಲಿ? ಒಂದು ಹಿಂದಿನ 6 ತಿಂಗಳ ಸ್ವಲ್ಪ ಕೆಲಸ ಆಗಿದೆ. ಅದಕ್ಕೆ DK ಶಿವಕುಮಾರ್ ಅವ್ರಿಗೆ 24/7 ಕೆಲಸ ಮಾಡಿಬಿಟ್ಟು ಅವ್ರು ಮಾಡ್ತಾರೆ. ಈ ಥರ ಎಲ್ಲ ಮಾಡಬೇಕು. ಭ್ರಷ್ಟಾಚಾರ ನಿಲ್ಲಿಸಿ, ಮತ್ತು ಬೇರೆ ಕೆಲಸಗಳಿದೆ. ಒಂದು 100 ಡೇ ಪ್ಲ್ಯಾನ್ ಮಾಡಿ. ನಾವೊಂದು 100 ಡೇ ಪ್ಲ್ಯಾನ್ ಮಾಡಿದ್ದೀವಿ. ನಾವೊಂದು 100 ಡೇ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಕಲಿಸಿದ್ದೀವಿ ಅಫಿಷಿಯಲ್ಸ್ಗೆ, ಅವ್ರಿಗೆ ತೋರಿಸಿ DK ಶಿವಕುಮಾರ್ಗೆ. ನಿಮ್ಮಿಂದ ನಾನೊಂದು ಪ್ರಾರ್ಥನೆ ಮಾಡ್ತೀನಿ, DK ಶಿವಕುಮಾರ್ ಅವರೇ, ನಮಗೆಲ್ಲ ಸಿಕ್ಕಿ ನಾವೊಂದು ಕರ್ನಾಟಕ ಒಂದು 100 ಡೇ ಪ್ಲ್ಯಾನ್ ಮಾಡಿದ್ದೀವಿ, ಬೆಂಗಳೂರಿಗೆ 100 ಡೇ ಪ್ಲ್ಯಾನ್ ಮಾಡಿದ್ದೀವಿ, ನಿಮಗೆ ಕೊಡ್ತೀವಿ, ನೀವು ಇಂಪ್ಲಿಮೆಂಟ್ ಮಾಡಿ. ಒಳ್ಳೆ ಪ್ಲ್ಯಾನು. ಇದೆಲ್ಲ ಪ್ಲ್ಯಾನ್ ಮಾಡಿ ಜನತೆಗೆ ಭಾಳ ಉದ್ಧಾರ ಆಗುತ್ತೆ. ಆ ಉದ್ಧಾರ ಆದರೆ ನಿಮ್ದು ಬರೋ ಎಲೆಕ್ಷನ್ 2 ವರ್ಷದಲ್ಲಿ ನೀವು ಬರೋ ಎಲೆಕ್ಷನ್ ನೀವೇ ಬರ್ತೀರಾ. ಆ ಥರ ಉದ್ಧಾರ ಮಾಡಿ, ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲ ಎಕ್ಸಿಕ್ಯೂಟ್ ಮಾಡಿ. ನಿಮ್ಗೆ ಮಾಡೋಕ್ಕೆ ತಾಕತ್ತಿದೆ. ನಿಮಗೆ ಬಿಟ್ಟರೆ ಯಾವ ಪೊಲಿಟಿಕಲ್ ಲೀಡರ್ ಕರ್ನಾಟಕದಲ್ಲಿ ಇವಾಗ ತಾಕತ್ತಿಲ್ಲ. ಸರಿ ಅಲ್ವಾ? ಹೌದು ಸರ್. ಈಗ ಇನ್ನೊಂದು, ಈ ಎಲೆಕ್ಷನ್ ಆಗಿ ಸುಮಾರು 6 ವರ್ಷ ಆಯಿತು ಸರ್. ಜೊತೆಗೆ ಏನಾಗುತ್ತೆ ಅಂದರೆ, ಒಂದು ಏರಿಯಾದಲ್ಲಿ ಏನೇ ಸಮಸ್ಯೆ ಇದ್ದರೂ ಅವ್ರು ಕಾರ್ಪೊರೇಟ್ರು ಸ್ವಲ್ಪ ಈಸಿಯಾಗಿ ಅವೈಲೇಬಲ್ ಆಗ್ತಾಯಿದ್ರು, ಪಬ್ಲಿಕ್ ಪ್ರಶ್ನೆ ಮಾಡ್ತಾಯಿದ್ರು. ಈ ಬ್ಯೂರೋಕ್ರಸಿ AC-ಯಲ್ಲಿ ಇರ್ತಾರೆ, ಒಂದು ಮೀಟಿಂಗ್ ಅಂತಾರೆ, ಇನ್ನೊಂದು ಇವತ್ತು ಬಂದಿಲ್ಲ ಅಂತಾರೆ, ಇನ್ನೂ ಎಲ್ಲೋ ಕಡೆ ಮೀಟಿಂಗಲ್ಲಿ ಇದ್ದಾರೆ, ಹೋಗಿದ್ದಾರೆ ಅಂತ ಹೇಳ್ತಾರೆ. ಈ ಕೇಸ್ ವರ್ಕರ್ ಸಹ ಯಾರು ಸ್ಪಂದಿಸೋದಿಲ್ಲ. ಬಿಕಾಸ್ ಅವರು ಒಬ್ರು ಯಾರೋ ನನಗೆ ಬೆಂಬಲಕ್ಕಿದ್ದಾರೆ ಅನ್ನೋ ರೀತಿಯಲ್ಲಿ ಉಡಾಫೆಯಲ್ಲಿ ಇರ್ತಾರೆ. ಈ ಅಟ್ಲೀಸ್ಟ್ ಒಂದು ಎಲೆಕ್ಷನ್ ಆದರೆ ಏನಾದರೂ ಸ್ವಲ್ಪ ಪಾಲಿಕೆಗಳು ಡೆವಲಪ್ ಆಗ್ಬೋದು. ಎಲೆಕ್ಷನ್ ಆಗಬೇಕಪ್ಪ. ಎಲೆಕ್ಷನ್ ಆಗಿಲ್ಲ ಅಂದ್ರೆ, ಎಲೆಕ್ಷನ್ ಯಾಕೆ ಆಗಿಲ್ಲ ಗೊತ್ತಾ? ನಮಗೆ ನಾನು MLAಗೆಲ್ಲ ಕೇಳಿದೆ, ಯಾಕೆ ಎಲೆಕ್ಷನ್ ಅವ್ರು ಹೇಳ್ತಾರೆ, ನಾವೆಲ್ಲ ಪ್ರೊಟೆಸ್ಟ್ ಮಾಡಿದ್ವಿ. ವಾರ್ಡ್ ಕೌನ್ಸಿಲರ್ಸ್ ಆದರೆ ನಮ್ಮ ದುಡ್ಡು ಕಮ್ಮಿ ಆಗುತ್ತೆ.
ನಿಮ್ಗೆ ಗೊತ್ತಾಯ್ತಲ್ಲ, ಇದೆಲ್ಲ ದುಡ್ಡು ವಿಷಯ. ನಮಗೆ ದುಡ್ಡು ಕಮ್ಮಿ ಆಗುತ್ತೆ, ನಮ್ಮ ಬರೋ ದುಡ್ಡು ಕಮ್ಮಿ. ನಮ್ಗೆ ಯಾರು ದುಡ್ಡು ಕೊಡ್ತಾರೆ? ನಾವು ಪ್ರಾಜೆಕ್ಟ್ಸ್ ಅಲ್ಲಿ ದುಡ್ಡು ಮಾಡಬೇಕು, ವಾರ್ಡಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಇವಾಗ ಈ MLAಗೆಲ್ಲ ಪ್ಲಾನ್ ಸ್ಯಾಂಕ್ಷನ್ಗೆ ಇವ್ರಿಗೆಲ್ಲ ಮಿಡಲ್ ಮ್ಯಾನ್ ಆಗಿಬಿಟ್ಟು ರಿಯಲ್ ಎಸ್ಟೇಟ್ ಮಾಡಿಬಿಟ್ಟು ದುಡ್ಡು ಮಾಡ್ತಾರೆ. ವಾರ್ಡ್ ಕೌನ್ಸಿಲ್ ಬಂದರೆ ಅವನೇ ದುಡ್ಡು ಮಾಡ್ತಾನಲ್ಲ, ಅವ್ನಿಗೆಲ್ಲ ಗ್ರಾಸ್ ರೂಟ್ ಗೊತ್ತು, ಆ ವಾರ್ಡಲ್ಲಿ ಅವನೇ ದೊಡ್ಡ ಮನುಷ್ಯ, ಅವನೇ ಬರ್ತಾನೆ. ಅದಕ್ಕೆ ಬರಬಾರ್ದು. ಹಿಂದಿನ ಸಲ 200 ವಾರ್ಡಲ್ಲಿ 108, 110 ವಾರ್ಡಲ್ಲಿ ರಿಯಲ್ ಎಸ್ಟೇಟ್ ಬ್ರೋಕರ್ಸ್ MLA ಆಗಿದ್ರು. ಅದೇ ಜನರು ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಬೇಡ. ಇವಾಗ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಆಗಸ್ಟ್ ಒಳಗೆ ಮಾಡಬೇಕಂತ, DK ಶಿವಕುಮಾರ್ ಹೇಳಿದ್ದಾರೆ, ಆಗಿದೆ. ಇವಾಗ ಆಗ್ಬೋದು, ಆದರೆ ಆಗೋ ಮುಂಚೆ SIR ಆಗಬೇಕು. SIR ಆಗಬೇಕು. ಯಾಕಂದರೆ ಆ ವೋಟಿಂಗ್ ಲಿಸ್ಟಲ್ಲಿ ಜನರು ಯಾರು ಸತ್ತೋಗಿದ್ದಾರೋ, ಯಾರು ಬಿಟ್ಟಿದ್ದಾರೋ ಭಾಳ ಜನರಿದೆ. ಅದಕ್ಕೆ 50-53% ವೋಟಿಂಗ್ ಆಗೋದು, ಯಾಕಂದರೆ ಅಷ್ಟು ಜನರಿಲ್ಲ. ಇನ್ನೊಂದೇನೆಂದರೆ ನಮ್ಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಬೇಕು. ಇದು ಪೇಪರ್ ಬ್ಯಾಲೆಟ್ ಮಾಡಬೇಡಿ. ನಾನು DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಹೇಳ್ತೀನಿ, ನೀವು ಸಿದ್ದರಾಮಯ್ಯ ಥರ ಪೇಪರ್ ಬ್ಯಾಲೆಟ್ ಮಾಡಬೇಡಿ. ಸಿದ್ದರಾಮಯ್ಯ ಟುಕ್ ಅಸ್ ಬ್ಯಾಕ್ವರ್ಡ್ಸ್. ಈ ಟುಕ್ ಅಸ್ ಬ್ಯಾಕ್ವರ್ಡ್ಸ್. ನೋಡಿ, ವಿಶ್ವದಲ್ಲೇ ಬೆಂಗಳೂರು ಟೆಕ್ನಾಲಜಿ ಸೆಂಟರ್, ಗ್ಲೋಬಲ್ ಸೆಂಟರ್. ಮತ್ತು ಈ ಗ್ಲೋಬಲ್ ಸೆಂಟರಲ್ಲಿ ಭಾರತ ವರ್ಷದಲ್ಲಿ UPಯಲ್ಲಿ, ಬೆಂಗಾಲಲ್ಲಿ, ಚಿಕ್ಕೂರಲ್ಲಿ ಎಲೆಕ್ಟ್ರಾನಿಕ್ EVM ಇದೆ, ವೋಟಿಂಗ್ ಆಗ್ತದೆ. ನಮಗೆ ಪೇಪರ್ ಬ್ಯಾಲೆಟ್ ಮಾಡ್ತೀರಾ? ಯಾಕೆ ಮಾಡ್ತೀರಾ? 25 ವರ್ಷದಿಂದ ನಾವು EVM ಮಾಡ್ತಾ ಇದ್ದೀವಿ, ಇನ್ಸ್ಟೆಂಟ್ ಆಗುತ್ತೆ, ಏನು ಫ್ರಾಡ್ ಇಲ್ಲ, ಏನಿಲ್ಲ. ಅದಕ್ಕೆ DK ಶಿವಕುಮಾರ್ಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರೆ, ನೀವು EVM ಮಾಡಿ, ನೀವು ಟೆಕ್ನಾಲಜಿಗೆ ನಿಂತ್ಕೊಬೇಕು, ಮುಂದೆ ಥರ ಅಡ್ವಾನ್ಸ್ ಕಂಟ್ರೀಸ್ ಬೇಕು, ಆ ಥರ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸರ್, ಈಗ SIR ನಾನೀಗ ಆಯುಕ್ತರ ಜೊತೆ ಮಹೇಶ್ವರ್ ಅವ್ರ ಜೊತೆ ಕೂಡ ಮಾತಾಡಿದ್ವಿ. ಅವ್ರು ಹೇಳ್ತಾ ಇರೋದು ಇದು GB ಎಲೆಕ್ಷನ್ಗೋಸ್ಕರ ಅಲ್ಲ, ಯಾಕಂದರೆ ಅಷ್ಟು ತರಾತುರಿಯಲ್ಲಿ ಮಾಡೋಕ್ಕಾಗಲ್ಲ, ಅದು ಪ್ರೋಗ್ರೆಸ್ ನಡೀತಾ ಇರುತ್ತೆ. ಈ GB ಎಲೆಕ್ಷನ್ಗೂ ಅದು ಅಷ್ಟು ಬೇಗ ಮುಗಿಯೋದಿಲ್ಲ ಅಂತ ಹೇಳ್ತಿದ್ರೆ, ಮುಗಿದ್ರೆ ಒಳ್ಳೆಯದು. ಯಾಕಂದರೆ ನೀವು ಹೇಳಿದ ರೀತಿಯಲ್ಲಿ ಅಟ್ಲೀಸ್ಟ್ ನಮ್ಮ 50% ಅಷ್ಟೇ ವೋಟ್ ಆಗೋದು, ಯಾರು ಸತ್ತೋಗಿದ್ದಾರೆ, ಯಾರಿದ್ದಾರೆ, ಆ ಒರಿಜಿನಾಲಿಟಿ ಗೊತ್ತಾಗುತ್ತೆ. ಆಗ ಪ್ಯೂರ್ಲಿ ಬೆಂಗಳೂರಿಗೆ ಒಂದು ಒಳ್ಳೆ ಇದು ಸಿಗುತ್ತೆ. ಹೌದಪ್ಪ, ಯಾಕಂದ್ರೆ ನಮ್ಗೆಲ್ಲ ಭಯ ಏನಂದ್ರೆ ಈ ಬಾಂಗ್ಲಾದೇಶಿಗಳು, ರೋಹಿಂಗಾಗಳು ಬಹಳ ಬಂದಿದ್ದಾರೆ. ದಿನಾಗ್ಲೂ ನೀವೆಲ್ಲ ಎಕ್ಸ್ಪೋಸ್ ಮಾಡ್ತಾ ಇದ್ದೀರಾ. ಬಾಂಗ್ಲಾದೇಶ ಅವರೆಲ್ಲ ವೋಟ್ ಮಾಡಬಾರ್ದು, ಅವರು ಕನ್ನಡಿಗರಲ್ಲ. ಈ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅವ್ರಿಗೆಲ್ಲ ಆಚೆ ಕಳಿಸ್ಬೇಕು, ಬೆಂಗಾಲಿ ಕಳಿಸ್ಬಿಟ್ಟು ಬಾಂಗ್ಲಾದೇಶಿ ಕಳಿಸ್ಬೇಕು. ರೋಹಿಂಗ್ ಎಲ್ಲ ಬಂದಿರಂತೆಲ್ಲ ಭಯ, ಜನರಲ್ಲಿ ಭಯ ಇದೆ. ಅವರು ಈ ಸ್ವಲ್ಪ ಪೊಲಿಟಿಷಿಯನ್ಸ್ ಎಲ್ಲ ಅವರು ಕರೆದ್ಬಿಟ್ಟು ಅವ್ರಿಗೆಲ್ಲ ಇದು ಆಧಾರ್ ಕೊಟ್ಬಿಟ್ಟು ಎಲ್ಲ ಮಾಡಿಸೋದು, ಫ್ರಾಡ್ ಮಾಡೋಕ್ಕೆ ತಯಾರು ಮಾಡಿದ್ದಾರೆ. ಅದು ನಿಲ್ಲಿಸ್ಬೇಕು. ಅದಕ್ಕೆ SIR ಬೇಕು. ನೋಡಿ, 45 ದಿನದಲ್ಲಿ SIR ಆಗ್ಬೋದು. 45 ದಿನ ಶುರು ಮಾಡಿ. ಇವಾಗ ಎಲೆಕ್ಷನ್ ಕಮಿಷನ್, ನೀವು ಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಹೇಳಿ ಅವ್ರು ಮಾಡ್ತಾರೆ, ಅವರೇ ಮಾಡಲಿ ಬಿಡಿ. ನನಗೆ ಅವರು ಬೆಂಗಾಲಲ್ಲಿ ಮಾಡಿದ್ರು, ಬಿಹಾರಲ್ಲಿ ಮಾಡಿದ್ರು, ಬೇರೆ ಕಡೆ ಎಲ್ಲ ಮಾಡಿದ್ರಲ್ಲ. ಇವಾಗ ಬೇರೆ ಕಡೆ ಮಾಡಿದ್ರು, ಇಲ್ಲೂ ಮಾಡಲಿ. ತಮಿಳ್ನಾಡಲ್ಲಿ ಮಾಡಿದ್ರು, UPಯಲ್ಲಿ ಮಾಡಿದ್ರು. UPಯಲ್ಲಿ 23 ಕೋಟಿ ಜನರು ಅಲ್ಲಿ ಮಾಡಿದ್ರು. ಒಂದು 60 ದಿನದಲ್ಲಿ ಮಾಡಿದ್ರು. ಇಲ್ಲಿ ಮಾಡಿಬಿಡಿ, ಏನಾಗುತ್ತೆ? ಮಾಡಿಬಿಟ್ರೆ ಎಲ್ಲ 1 ಸೆಂಟ್ ಕ್ಲೀನ್ ಆಗುತ್ತೆ. ಇಲ್ಲಿಗಲ್ ಮೈಗ್ರೆಂಟ್ಸ್ ಕೊಡಬಾರ್ದು. ನೀವೆಲ್ಲ ಮೀಡಿಯಾದಿಂದ ಅವ್ರಿಗೆ ಎಕ್ಸ್ಪೋಸ್ ಮಾಡಬೇಕು. ಇಲ್ಲಿ ಬಂದುಬಿಟ್ಟು ನಮ್ಮ ದುಡ್ಡು ತಿಂದ್ಬಿಟ್ಟು ಏನೇನೋ ಬೇರೆ ಕೆಲಸ ಮಾಡ್ತಾರೆ. ಅವ್ರು ಯಾಕೆ ಕೊಡ್ಬೇಕು ಅವ್ರಿಗೆ? ಸರ್, ಇದನ್ನು ಸೇಮ್ ಇವತ್ತು CM ಅವರು ಒಂದು ಒಳ್ಳೆ ಕಾಲ್ ತೊಗೊಂಡಿದ್ದಾರೆ. ಯಾರ್ದು ID ಕಾರ್ಡ್ ಇದೆಯೋ, ವೋಟರ್ ID ಇದೆಯೋ, ಯಾರು ವೋಟ್ ಹಾಕ್ತಾರೋ ಅವ್ರಿಗೆ ಮಾತ್ರ ಈ ಗ್ಯಾರಂಟಿ ಸ್ಕೀಮ್ಸ್, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇವು ಸಿಗುತ್ತೆ ಅಂತ. ಇದು ಒಳ್ಳೆ ಇದು ಅಂತ ಒಳ್ಳೆ ವಿಷಯ. ನೋಡಿ, 60,000 ಕೋಟಿ ಗ್ಯಾರಂಟೀಸ್ ಕೊಡ್ತಾರೆ. ಈಗ ಒಂದು ವಿಷಯ, ಬಡವರಿಗೆ ಗ್ಯಾರಂಟಿ ಕೊಡೋದು ಎಲ್ಲ ಒಳ್ಳೇದು, ಎಲ್ಲರೂ ಹೂ ಅಂತಾರೆ. ಆದರೆ ಪ್ರಶ್ನೆ ಏನು, 40% ಬಡವರ ಇಲ್ಲ, ಒಂದು 20%, 10%. ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕಾರ 5% ಬಡವರು. ಒಂದು 20% ಕೊಡಿ ಬರೋರಿಗೆ, ನೀವು ಕ್ರೈಟೀರಿಯಾ ಮಾಡಿ. 40% ತೆಗೀರಿ. ಆ ದುಡ್ಡು ಇನ್ಫ್ರಾಸ್ಟ್ರಕ್ಚರ್ ಹಾಕಿ, ಜಾಬ್ ಕ್ರಿಯೇಷನ್ ಮೇಲೆ ಹಾಕಿ, ಶಿಕ್ಷಣ ಮೇಲೆ ಹಾಕಿ. 60% ಫ್ಯಾಕಲ್ಟಿ ನಮ್ಮ ಯೂನಿವರ್ಸಿಟಿಲಿ ಎಲ್ಲ ಟೆಂಪ್ರರಿ ಫ್ಯಾಕಲ್ಟಿ, ಪರ್ಮನೆಂಟ್ ಮಾಡಿ. ಶಿಕ್ಷಣ ಇಲ್ಲ, ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ? ಇವಾಗ ಬಡವರೇ ಹೋಗೋದು, ಸರ್ಕಾರದ ಕಾಲೇಜ್ ಬಡವರೇ ಹೋಗೋದು. ಬಡವರು ಎಲ್ಲಿ ಹೋಗ್ತಾರೆ? ಅವ್ರಿಗೆ ಫೀಸ್ ಕೊಡೋಕ್ಕೆ ತಾಕತ್ತಿಲ್ಲ. ಅವ್ರಿಗೆಲ್ಲ ಅವರು ಭವಿಷ್ಯನೇ ನೀವು ಕೆಡಿಸ್ಬಿಡ್ತಾ ಇದ್ದೀರಾ. ನಮ್ಮ DK ಶಿವಕುಮಾರ್ ದೊಡ್ಡ ಎಜುಕೇಷನಲಿಸ್ಟ್, ಅವರೇ ಹೇಳಿದ್ದಾರೆ ನಾನು ದೊಡ್ಡ ಎಜುಕೇಷನಲಿಸ್ಟ್, ಅವ್ರಿಗೆಲ್ಲ ಗೊತ್ತು. ಅದಕ್ಕೆ ನೀವು ಆ ಟೀಚರ್ಸ್ಗೆ ಪರ್ಮನೆಂಟ್ ಜಾಬ್ ಕೊಡಿ, ಫ್ಯಾಕಲ್ಟಿಗೆ, ಒಳ್ಳೆ ಫ್ಯಾಕಲ್ಟಿಗೆ ಪರ್ಮನೆಂಟ್ ಜಾಬ್ ಕೊಡಿ. ಆ ಥರ ಮಾಡಿ. ಅದಕ್ಕೇನು ಮಾಡಬೇಕು ಗೊತ್ತಾ? ಇವಾಗ ಯಾರು ಇದು ಗ್ಯಾರಂಟಿ ತಗೋತಾ ಇದ್ದಾರೋ ಅವ್ರಿಗೆ ಐಡೆಂಟಿಟಿ ವೋಟರ್ಸ್ ಲಿಸ್ಟಲ್ಲಿ ಇರಬೇಕು. ಅದಕ್ಕೆ SIR ಮಾಡಬೇಕು. SIR ಮಾಡಿ ಫೇಕ್ ವೋಟರ್ಸ್ ಭಾಳ ಇದ್ದಾರೆ. ಅದು SIR ಮಾಡಬೇಕು. ಅವ್ರ ಐಡೆಂಟಿಟಿ ಇರಬೇಕು. 2002 ಅಲ್ಲಿ ಮಾಡೋದು ವೋಟರ್ಸ್ ಲಿಸ್ಟ್ ಚೆಕ್ ಮಾಡಬೇಕು. ಅವ್ರು ಕನ್ನಡಿಗರು ಇರಬೇಕು. ಅವ್ರಿಗೆ ಕೊಡಿ, ಕಟ್ ಮಾಡಿ. ಇನ್ನೊಂದೇನು ವಿಷಯ ಗೊತ್ತಾ ನಿಮಗೆ? ಇವಾಗ ಇದು ಹೆಂಗಸರಿಗೆ ಕೊಡ್ತಾರಲ್ಲ, ಅದು ಏನದು ಗೃಹಲಕ್ಷ್ಮಿ ಕೊಡ್ತಾರೆ. ಅದು ಏಜ್ 22 to 60 ಅಲ್ವಾ? ನೋಡಿ, ಡೆತ್ ರೇಟ್ ಕರ್ನಾಟಕದಲ್ಲಿ ಡೆತ್ ರೇಟ್ ಇರೋದು 6/1000. ಅಂದ್ರೆ 6,000 ಜನದಲ್ಲಿ 6 ಜನ ಸಾಯ್ತಾರೆ.
ಜಾಸ್ತಿ ಯಾರು ಜನ ಸಾಯೋದು 45+ ಅಲ್ವಾ? ಹೌದು. ಅಂದ್ರೆ ವರ್ಷಕ್ಕೆ 6.6%, ಅಂದ್ರೆ 1% 7 ಲಕ್ಷ. ವರ್ಷಕ್ಕೆ ಒಂದು 5.5 ಲಕ್ಷ ಜನ ತೀರೋಗ್ಬಿಡ್ತಾರೆ. ಅವ್ರ ಹೆಸರೆಲ್ಲ ಇರುತ್ತಲ್ಲ, ಅವರೇ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ, ಯಾರು ತೀರೋಗ್ಬಿಟ್ಟಾರೋ ಅವ್ರ ಹೆಸರಲ್ಲೇ ಎಲ್ಲ ಫೇಕ್ ಮಾಡ್ಬಿಟ್ಟು ದುಡ್ಡು ಕಿತ್ತಾ ಇದ್ದಾರೆ, ಅವ್ರಿಗೆ ಗೊತ್ತು. ಅದ್ರಲ್ಲಿ ನಿಲ್ಸ್ಬಿಡಿ. ಒಂದು 60,000 ಕೋಟಿದಲ್ಲಿ 10,000, 15, 20,000 ಕೋಟಿ ಸೇವ್ ಆದ್ರೆ ಒಳ್ಳೇದಲ್ವಾ? ಇದು ಫಿಸ್ಕಲ್ ಡೆಫಿಸಿಟ್ ಯಾಕೆ ಸಿದ್ದರಾಮಯ್ಯ ಅವರು ಒಂದು 65-70,000 ಕೋಟಿ ಇದು ಬಾರೋಯಿಂಗ್ ಮಾಡಿದ್ದಾರೆ. ಅದಕ್ಕೆ 7% ಇಂಟ್ರೆಸ್ಟ್ ಅಂತ ಎಷ್ಟಪ್ಪ? 5,000 ಕೋಟಿ 6,000 ಕೋಟಿ ಆಗುತ್ತೆ. ಅದು ವರ್ಷಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. ಯಾರು ಕೊಡ್ತಾರೆ ಇಂಟ್ರೆಸ್ಟ್? ಸಿದ್ದರಾಮಯ್ಯ ಹೊಟ್ಟೋಗ್ಬಿಟ್ರು, ಅವ್ರು ಹೊಟ್ಟೋಗ್ಬಿಟ್ರು. ಅವ್ರು ಮಾಡಿದ್ದು ಇದು ಕೆಲಸ ಅಲ್ಲ. ಇವಾಗ ನಾವು ಇದು ಮಾಡ್ಬೇಕಲ್ಲ. ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು ಮಾಡ್ತಾರೆ. ಸಿದ್ದರಾಮಯ್ಯ ಜನತೆ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಿದ್ರು, ಅವ್ರಿಗೆ ಬಾರೋ ಮಾಡಿದ್ರು, ಎಲ್ಲ ಮಾತ್ರ ಅವ್ರು ಹೊಟ್ಟೋಗ್ಬಿಟ್ರು ಅವರು. ಇವಾಗ ಯಾರು ಕ್ಲಿಯರ್ ಮಾಡೋದು? ಡಿ ಕೆ ಶಿವಕುಮಾರ್ ತಾನೇ ಕ್ಲಿಯರ್ ಮಾಡಬೇಕು. ಅವ್ರು ಕ್ಲಿಯರ್ ಮಾಡಿ. ಅದು ಬಹಳ ಒಳ್ಳೆ ಕೆಲಸ. ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು.